ಸೆಪ್ಟೆಂಬರ್ 30ರವರೆಗೆ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ನ್ಯಾಯಾಂಗ ಬಂಧನ ಮುಂದುವರಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ 30ರವರೆಗೆ ಮುಂದುವರಿಯುತ್ತೆ. ನ್ಯಾಯಾಂಗ ಬಂಧನ ಮುಂದುವರಿಸಿ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಎಲ್ಲ ಆರೋಪಿಗಳನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಇವತ್ತಿಗೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇತ್ತು. ಈ ಕಾರಣದಿಂದಾಗಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಮತ್ತೆ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನವನ್ನ ಮುಂದುವರಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಎಲ್ಲ ಆರೋಪಿಗಳಿಗೂ ಕೂಡ ಮತ್ತೆ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ ಇರುತ್ತೆ. ಜೈಲು ವಾಸವನ್ನ ಮುಂದುವರಿಸಬೇಕಾಗುತ್ತೆ. ದರ್ಶನ್ ಸೇರಿದಂತೆ 17 ಆರೋಪಿಗಳು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಈಗಾಗಲೇ 17 ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿದ್ದಾರೆ ಬೇರೆ ಬೇರೆ ಜೈಲಲ್ಲಿದ್ದಾರೆ. ಜಡ್ಜ್ ಎದುರು ದರ್ಶನ್ ಪರ ವಕೀಲ ವಾದ ಮಂಡನೆ ಮಾಡಿದ್ರು. ಬೆನ್ನು ನೋವು ಅಂತ ಚೇರ್ ಕೇಳಿದ್ರು, ಕೊಟ್ಟಿಲ್ಲ. ಗೆಳೆಯರು ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡ್ತಾ ಇಲ್ಲ. ದರ್ಶನ್ ಪರ ವಕೀಲರು ಇವತ್ತು ವಾದ ಮಂಡನೆ ಮಾಡುವಂಥದ್ದು. ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನ ಮೀಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಭೇಟಿ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಜಡ್ಜ್ ಮುಂದೆ ಹೇಳಿದ ದರ್ಶನ್ ಪರ ವಕೀಲರು, ಅಂದ್ರೆ ಚೇರ್ ಕೇಳಿದ್ರು ಕೂಡ ಕೊಟ್ಟಿಲ್ಲ, ಅಂದ್ರೆ ಸರ್ಜಿಕಲ್ ಚೇರ್ ಅನ್ನ ಕೇಳಿದ್ರು ಕೂಡ ಕೊಟ್ಟಿಲ್ಲ ಅಂತ ಹೇಳಿರುವಂಥದ್ದು. ಬಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವ್ರು ಯಾವ ಚೇರ್ ಹೇಳ್ತಿದ್ದಾರೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ಅಂದ್ರೆ ಚೇರ್ ಅನ್ನ ಕೇಳಿದ್ರು ಕೂಡ ಕೊಟ್ಟಿಲ್ಲ. ದರ್ಶನ್ಗೆ ಬೆನ್ನೋವಿದೆ, ಜಾಯಿಂಟ್ ಪೇನ್ ಇದೆ. ಈ ಕಾರಣದಿಂದಾಗಿ ಮನವಿಯನ್ನ ಮಾಡ್ಕೊಂಡಿದ್ರು ಚೇರ್ ಬೇಕು ಅಂತ. ಆದ್ರೆ ಚೇರ್ ಅನ್ನ ಕೊಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ಇವತ್ತು ಜಡ್ಜ್ ಮುಂದೆ ವಾದವನ್ನ ಮಂಡಿಸಿದ್ದಾರೆ. ಇದ್ರ ಜೊತೆಗೆ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ಹೇಳಿರುವಂಥದ್ದು. ಅಂದ್ರೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಈ ಮುಖಾಂತರ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಕಾರಾಗೃಹದ ಹಿರಿಯ ಅಧಿಕಾರಿಗಳು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕೇವಲ ಅವರ ಮೊದಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ತಾಂತ್ರಿಕ ಸಾಕ್ಷ್ಯ ಸಲ್ಲಿಸಿದ ತನಿಖಾಧಿಕಾರಿಗಳು. ಸಾಕಷ್ಟು ಸಾಕ್ಷ್ಯಗಳಿದ್ದಾವೆ. ಎವಿಡೆನ್ಸ್ ಜೊತೆಗೆ ಸಿಎಫ್ಎಸ್ಎಲ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಪೊಲೀಸರು. ಎವಿಡೆನ್ಸ್ ನೀಡುವಂತೆ ಆರೋಪಿಗಳ ಪರ ವಕೀಲರಿಂದ ಮನವಿಯನ್ನ ಮಾಡಲಾಯಿತು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇವತ್ತು ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ತಾಂತ್ರಿಕ ಸಾಕ್ಷ್ಯ ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು. ಈಗಾಗಲೇ ಸಾಕಷ್ಟು ವರದಿಗಳನ್ನ ಪಡ್ಕೊಂಡಿರುವಂಥದ್ದು. FSL ಇರ್ಬೋದು, CFSL ಇರ್ಬೋದು, ಈ ರೀತಿಯಾಗಿ ಹಲವಾರು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹಿಸುವಂತಹ, ಅಂದ್ರೆ ಮೊಬೈಲ್ ರಿಟ್ರೀವ್ ಮಾಡುವಂಥದ್ದಿರ್ಬೋದು, CC ಕ್ಯಾಮ್ರಾ ದೃಶ್ಯಾವಳಿಗಳು, ಅದು ಒರಿಜಿನಲ್ ಅನ್ನೋದಕ್ಕೆ ರಿಪೋರ್ಟ್ಗಳಿರ್ಬೋದು, ಈ ಎಲ್ಲ ಸಾಕ್ಷ್ಯಗಳನ್ನ ಈಗಾಗಲೇ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಒಂದಷ್ಟು ರಿಪೋರ್ಟ್ಗಳು ಬರಬೇಕು ಅಂತ ಕೂಡ ತನಿಖಾಧಿಕಾರಿಗಳು ಹೇಳ್ತಾ ಇದ್ರು. ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಇವತ್ತು ಕೂಡ ಅಂದ್ರೆ ಎವಿಡೆನ್ಸ್ ಅನ್ನ ನೀಡುವಂತೆ ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ಏನ್ ಎವಿಡೆನ್ಸ್ ಇದೆ, ಏನೆಲ್ಲ ಎವಿಡೆನ್ಸ್ ಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಕೊಡೋದಕ್ಕೆ ಹೇಳಿ ಅಂತ ಆರೋಪಿಗಳ ಪರ ವಕೀಲರು ವಾದ ಮಂಡನೆ ಮಾಡ್ತಾರೆ. ಇದಕ್ಕೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಕೊಟ್ಟಿದ್ದಾರೆ. A10 ವಿನಯ್ ಮೊಬೈಲ್ ಮತ್ತೆ FSL ಗೆ ಕಳಿಸಲಾಗಿದೆ. FSL ಗೆ ಕಳಿಸೋದಕ್ಕೆ ಕೋರ್ಟ್ ನಲ್ಲಿ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾರೆ. A10 ವಿನಯ್ ಕೆಲ ಸಾಕ್ಷ್ಯಗಳ ಸಂಗ್ರಹ ಆಗಬೇಕಾಗಿದೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಪೊಲೀಸರ ಮನವಿಗೆ ಒಪ್ಪಿಗೆ ನೀಡಿದೆ ಕೋರ್ಟ್. ಅಂದ್ರೆ ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ. ಅದರಿಂದಾಗಿ ಒಂದಷ್ಟು ಸಮಯ ಬೇಕು. ಈ ಸಂದರ್ಭದಲ್ಲೇ ಯಾರಿಗೂ ಬೇಲನ್ನ ಕೊಡೋದು ಸರಿಯಲ್ಲ ಅಂತ ತನಿಖಾಧಿಕಾರಿಗಳು ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಈ ಕಾರಣದಿಂದಾಗಿ ಕೋರ್ಟ್ ಅನುಮತಿಯನ್ನ ನೀಡಿದೆ. ಅಂದ್ರೆ A10 ವಿನಯ್ ಏನಿದ್ದಾನೆ, ಈತನ ಮೊಬೈಲ್ ಅನ್ನ ಮತ್ತೆ FSL ಗೆ ಕಳುಹಿಸೋದಕ್ಕೆ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮತ್ತಷ್ಟು ರಿಟ್ರೀವ್ ಮಾಡಬೇಕಾಗಿದೆ ಸಾಕ್ಷಿಗಳನ್ನ. ಆ ಕಾರಣದಿಂದಾಗಿ FSL ಗೆ ಕಳುಹಿಸಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕೋರ್ಟ್ ಒಪ್ಪಿಗೆಯನ್ನ ಕೂಡ ನೀಡಿದೆ. ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ. ಕೇವಲ ವಿನಯ್ ಮೊಬೈಲ್ ಮಾತ್ರ ಅಲ್ಲ, ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ. ಈ ಕಾರಣದಿಂದಾಗಿ FSL ಗೆ ಕಳುಹಿಸೋದಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಸಾಕ್ಷಿಗಳ ಸಂಗ್ರಹ ಬೇಕು. ಆ ಕಾರಣದಿಂದಾಗಿ ಸಮಯ ಬೇಕು ಅಂತ ಕೂಡ ತನಿಖಾಧಿಕಾರಿಗಳು ಕೇಳಿರುವಂಥದ್ದು.